ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಆತ್ಮೀಯರೇ, ರೋಗ ನಿರೋಧಕ ಶಕ್ತಿಯನ್ನು ಯಾವೆಲ್ಲ ಕಷಾಯಗಳ ಮುಖಾಂತರ ಹೆಚ್ಚು ಮಾಡ್ಕೋಬೇಕು ಅಂತ ನಿನ್ನೆಯ ವಿಡಿಯೋದಲ್ಲಿ ನಾವು ಗಮನಿಸಿದ್ದು. ಹಾಗೆ ಇದರ ಮುಂದುವರೆದ ಭಾಗವಾಗಿ ಇವತ್ತು ಕಫ ಆಗಿದ್ದರೆ, ಶೀತ ಆಗಿದ್ದರೆ, ಅಸ್ತಮ ಇದ್ದರೆ, ಬ್ರಾಂಕ್ಟಿಸ್ ಅಸ್ತಮ ಇದ್ದರೆ, ಸೈನಸ್ ಇದ್ದರೆ ಅಥವಾ ಡಸ್ಟ್ ಅಲರ್ಜಿ, ಈ ರೀತಿ ಯಾವುದೇ ರೀತಿಯ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಇದ್ದರೆ, ಅಂದರೆ ಏನಾದರೂ ಇರಿಟೇಟ್ ಆಗ್ತಾ ಇದ್ದರೆ, ಕಫ ಈ ಥರ ಶೀತಕ್ಕೆ ಮತ್ತು ರೆಸ್ಪಿರೇಷನ್ ಪ್ರಾಬ್ಲಮ್ಸ್ ಇದ್ದರೆ ಯಾವ ಕಷಾಯಗಳ ಮುಖಾಂತರ ಈ ಸಮಸ್ಯೆಗಳನ್ನು ನಿಮ್ಮ ಮನೆಯಲ್ಲೇ ನೀವು ಹೇಗೆ ಸರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡೋವಂಥ ಒಂದು ಚಿಕ್ಕ ಪ್ರಯತ್ನ ಹಿಂದಿನ ವಿಡಿಯೋ ಆಗಿದೆ. ಇದು 3ನೇ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರ್ತಕ್ಕಂಥ ಆಹಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದು. 2ನೇ ವಿಡಿಯೋದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರ್ತಕ್ಕಂಥ ಎಲೆಗಳನ್ನು ಬಳಸಿ ಕಷಾಯ ಮಾಡ್ಕೊಂಡು ಹೇಗೆ ಬಳಸಬೇಕು ಅಂತ ತಿಳಿಸ್ಕೊಟ್ಟಿದ್ದು. ಇದು 3ನೇ ವಿಡಿಯೋ. ಶ್ವಾಸಕೋಶದಲ್ಲಿರ್ತಕ್ಕಂಥ ಕಫವನ್ನು ಹೇಗೆ ಮನೆಯಲ್ಲೇ ಸ್ವಚ್ಛ ಮಾಡ್ಕೋಬೋದು ಅಂತ ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನ. ಆದಮೇಲೆ ಮೊದಲಿಗೆ ನಾವು ಗಮನಿಸೋದಾದರೆ ಯಾವೆಲ್ಲ ಎಲೆಗಳಲ್ಲಿ ಈ ಕಫನಾಶಕವಾದಂಥ ಶಕ್ತಿ ಇದೆ ಅಂತ ಗಮನಿಸೋಣ. ತುಳಸಿಯಲ್ಲಿ ಅದ್ಭುತ ಇದು. ತುಳಸಿ ಮನೆ ಮಂದಿ ಎಲ್ಲರೂ ಉಪಯೋಗಿಸ್ಬೋದು. ಹಾಗೆ ತುಳಸಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಹಾಗೆ ಮನೆ ಮುಂದೆ ಕೂಡ ಅನೇಕ ಜನರು ಬೆಳೆಸ್ಕೊಂಡಿರ್ತೀರ. ಪುದೀನ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ದೊಡ್ಡಪತ್ರೆ ಎಲೆ ಅಂದರೆ ಸಾಂಬಾರು ಸೊಪ್ಪು ಅಂತ ಕರಿತೀವಲ್ಲ, ಆ ದೊಡ್ಡಪತ್ರೆ ಎಲೆಯಲ್ಲಿ ಕೂಡ ಕಫನಾಶಕ ಶಕ್ತಿ ಇರುತ್ತೆ. ಹಾಗೆ ಬಿಲ್ವಪತ್ರೆ ಎಲೆ, ನಿಂಬೆ ಎಲೆ, ಮಜ್ಜಿಗೆ ಹುಲ್ಲು, ಅಂದರೆ 6 ಥರದ ಎಲೆಗಳನ್ನು ಉಪಯೋಗಿಸ್ಕೊಂಡು ನಾವು ಕಫವನ್ನು ಹೇಗೆ ಮನೆಯಲ್ಲೇ ಸ್ವಚ್ಛ ಮಾಡ್ಕೋಬೋದು. ಶೀತ ಅಥವಾ ಅಸ್ತಮ, ಬ್ರಾಂಕ್ಟಿಸ್ ಅಸ್ತಮ, ಸೈನಸ್ಸು, ಡಸ್ಟ್ ಅಲರ್ಜಿ ಅಥವಾ ಕೆಮ್ಮಿದ್ರೆ, ದಮ್ಮಿದ್ರೆ, ಈ ಎಲ್ಲ ಸಮಸ್ಯೆಗಳನ್ನು ಕೇವಲ 45 ದಿನದಲ್ಲಿ ನಿಮ್ಮ ಮನೆಯಲ್ಲೇ ಹೇಗೆ ಗುಣ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ದಯವಿಟ್ಟು ನೋಟ್ ಮಾಡಿಕೊಂಡು ಹಾಗೆ ಅದನ್ನು ಅನುಸರಿಸಿ. ಮೊದಲನೇದಾಗಿ ನಾವು ಗಮನಿಸೋದಾದರೆ ತುಳಸಿ ಎಲೆ ಕಷಾಯ 1 ವಾರ ಮಾಡ್ಕೊಳ್ಳಿ. ಹಾಗೆ 2ನೇ ವಾರ ಪುದೀನ ಎಲೆ ಕಷಾಯ ಮಾಡ್ಕೊಳ್ಳಿ. 3ನೇ ವಾರ ದೊಡ್ಡಪತ್ರೆ ಎಲೆ ಕಷಾಯ, 4ನೇ ವಾರ ಬಿಲ್ವಪತ್ರೆ ಎಲೆ ಕಷಾಯ, 5ನೇ ವಾರ ನಿಂಬೆ ಎಲೆ ಕಷಾಯ, 6ನೇ ವಾರ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸಿನ ಕಷಾಯವನ್ನು ತಾವೆಲ್ಲರೂ ಮಾಡ್ಕೊಳ್ಳಿ. ಇನ್ನು ಪ್ರಮಾಣ ಎಷ್ಟು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ತುಳಸಿ ಆದರೆ 1 ಹಿಡಿ ತುಳಸಿ ಸೊಪ್ಪನ್ನು ತೊಗೊಳ್ತೀರಾ. ಪುದೀನ ಆದರೆ ಅದು ಕೂಡ 1 ಹಿಡಿ ಪುದೀನ ಸೊಪ್ಪನ್ನು ತೊಗೊಳ್ತೀರಾ. ದೊಡ್ಡಪತ್ರೆ ಆದರೆ 3ರಿಂದ 5 ಎಲೆ ತೊಗೊಳ್ತೀರಾ. ಬಿಲ್ವಪತ್ರೆ ಆದರೆ ಅದು ಕೂಡ ದೊಡ್ಡ ಎಲೆ ಆದರೆ 3 ಎಲೆ, ಚಿಕ್ಕದಾದರೆ 5-6 ಎಲೆ ತೊಗೊಳ್ಳಿ. ಹಾಗೆ ನಿಂಬೆ ಎಲೆ ಆದರೆ 8ರಿಂದ 10 ನಿಂಬೆ ಎಲೆ ತೊಗೊಳ್ತೀರಾ. ಇನ್ನು ಮಜ್ಜಿಗೆ ಹುಲ್ಲಾದರೆ 1 ಹಿಡಿ ಮಜ್ಜಿಗೆ ಹುಲ್ಲನ್ನು ಚಾಪ್ ಮಾಡಿ ತೊಗೊಳ್ತೀರಾ. ಇದು ಮಾಡ್ತಕ್ಕಂಥ ವಿಧಾನಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳು. ಇನ್ನು ನೀರಿನ ಪ್ರಮಾಣ ಆದರೆ ಅರ್ಧ ಲೀಟರ್ ನೀರಿಗೆ 1 ಹಿಡಿ ಅಥವಾ ಬಹಳ ಹೆಚ್ಚಂದರೆ 3/4 ಲೀಟರ್ ನೀರನ್ನು ಕೂಡ ನೀವು ಬಳಸ್ಬೋದು. ಅಂದರೆ 500 ml ಇಂದ 700 ml ವಾಟರನ್ನು ನೀವು ಬಳಸ್ಕೋಬೋದು. ಇನ್ನು ಪಾತ್ರೆ ವಿಚಾರಕ್ಕೆ ಬರೋದಾದರೆ ಮೊನ್ನೆ ವಿಡಿಯೋದಲ್ಲೇ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ. ಮಡ್ ಪಾಟಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ. ಅಕಸ್ಮಾತ್ ಮಣ್ಣಿನ ಮಡಿಕೆ ನಿಮ್ಮಲ್ಲಿ ಸಿಗಲಿಲ್ಲ ಅಂದರೆ ಅಥವಾ ಇಲ್ಲ ಅಂದರೆ, ಲಾಕ್ಡೌನ್ ಇರೋದ್ರಿಂದ ನಿಮಗೇನಾದರೂ ಅದು ತೊಗೊಂಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಸ್ಟೀಲ್ ಪಾತ್ರೆಯನ್ನು ತಾವು ದಯವಿಟ್ಟು ಬಳಸಿ. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಇರ್ಬೋದು, ನಾನ್ ಸ್ಟಿಕ್ ಇರ್ಬೋದು ಅಥವಾ ಬೇರೆ ಪಾತ್ರೆಗಳನ್ನು ಬಳಸಬೇಡಿ. ಬಳಸೋದ್ರಿಂದ ಯಾವ ಲಾಭವೂ ಸಿಗೋದಿಲ್ಲ. ಮಣ್ಣಿನ ಮಡಿಕೆಯಲ್ಲಿ ನೀವು ಕಷಾಯ ಮಾಡೋದಾದರೆ 100ಕ್ಕೆ 100% ಲಾಭ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಮಣ್ಣಿನ ಮಡಿಕೆಗೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡಿ. ಮೊದಲನೇ ವಾರ ತುಳಸಿ ಎಲೆ ಕಷಾಯ ಮಾಡ್ಕೊಳ್ತೀರಾ. 2ನೇ ವಾರ ಪುದೀನ ಎಲೆ ಕಷಾಯ, 3ನೇ ವಾರ ದೊಡ್ಡಪತ್ರೆ ಎಲೆ ಕಷಾಯ, 4ನೇ ವಾರ ಬಿಲ್ವಪತ್ರೆ, 5ನೇ ವಾರ ನಿಂಬೆ ಎಲೆ, ಹಾಗೆ 6ನೇ ವಾರ ಲೆಮನ್ ಗ್ರಾಸನ್ನು ಉಪಯೋಗಿಸ್ತೀರಾ. ಇದೇ ಫ್ರೀಕ್ವೆನ್ಸಿ ಬೇಕಾ ಅಂತ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾವುದು ಫಸ್ಟ್ ಸಿಗುತ್ತೋ ಅದನ್ನು ಬಳಸ್ಕೊಳ್ಳಿ. ಸಾಮಾನ್ಯವಾಗಿ ನಿಮಗೆ ದೇವಸ್ಥಾನದ ಹತ್ರ ಹೋದರೆ ತುಳಸಿ ಸೊಪ್ಪು ಸಿಗುತ್ತೆ. ಅದೇ ದೇವಸ್ಥಾನದ ಹತ್ರ ಹೋದರೆ ಬಿಲ್ವಪತ್ರೆ ಎಲೆ ಕೂಡ ಸಿಗುತ್ತೆ. ಇನ್ನು ಮಾರ್ಕೆಟಿಗೆ ಹೋಗೋದಾದರೆ ನಿಮಗೆ ಪುದೀನ ಎಲೆ ಸಿಗುತ್ತೆ. ಇನ್ನು ನಿಂಬೆ ನಿಮಗೆ ಸಾಮಾನ್ಯವಾಗಿ ನಿಮ್ಮಲ್ಲೇ ಬೆಳೆದಿದ್ದರೆ ನಿಮ್ಮ ಟೆರೇಸ್ ಮೇಲೋ ಅಥವಾ ನಿಮ್ಮ ಗಾರ್ಡನಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ನಿಂಬೆ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಬೆಳ್ಕೊಂಡಿರ್ತಾರೆ. ಹಳ್ಳಿಯಲ್ಲಿ ಕೂಡ ಸಿಗುತ್ತೆ. ನಿಂಬೆ ಎಲೆ ಕೂಡ ಬಳಸ್ತೀರಾ. ಹಾಗೆ ಮಜ್ಜಿಗೆ ಹುಲ್ಲನ್ನು ಕೂಡ ನೀವು ಬಳಸ್ತೀರಾ. ಯಾವುದು ಸಿಗುತ್ತೋ ಅದನ್ನು ಉಪಯೋಗ ಮಾಡಿಕೊಂಡು ಕಫವನ್ನು ಸ್ವಚ್ಛ ಮಾಡ್ಕೊಳ್ಳೋ ಕಡೆ ಗಮನ ಕೊಡಿ. ಯಾವುದಾದ್ರೂ 1-2 ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಡೋದು ಬೇಡ. ಸಿಕ್ಕಿದ್ದನ್ನು ಉಪಯೋಗ ಮಾಡ್ಕೊಳ್ಳಿ. ಆದಮೇಲೆ ಇನ್ನು ಕಷಾಯ ಮಾಡೋ ವಿಧಾನ ಆದರೆ ಯಥಾ ಪ್ರಕಾರ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಮಡಿಕೆ ತೊಗೊಳ್ತೀರಾ. ಆ ಮಡಿಕೆಗೆ ತಾಮ್ರದ ಹಂಡೆಯನ್ನು ನೀರನ್ನು ಬಳಸಿದ್ರೇ ಹೆಚ್ಚು ಲಾಭ. ತಾಮ್ರದ ಹಂಡೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಶುದ್ಧವಾಗಿರೋ ನೀರನ್ನು ಅರ್ಧ ಲೀಟರಿಂದ 3/4 ಲೀಟರ್ ನೀರು ಹಾಕ್ತೀರಾ. ನೀರು ಹಾಕಿ ಯಾವುದಾದ್ರೂ ಒಂದು ಸೊಪ್ಪನ್ನು ಅದರಲ್ಲಿ ಹಾಕ್ತೀರಾ. ವಾಶ್ ಮಾಡಿ ಚಾಪ್ ಮಾಡಿ ಅದರಲ್ಲಿ ಹಾಕಿ ಚಿಕ್ಕ ಉರಿಯಲ್ಲಿ ಕುದಿಸ್ತೀರಾ. ಕುದಿಸೋದಕ್ಕೂ ಮುಂಚೆ ಅರ್ಧ ಇಂಚ್ ಉದ್ದ ಹಸಿ ಶುಂಠಿಯನ್ನು ಜಜ್ಜಿಬಿಟ್ಟು ಅದರಲ್ಲಿ ಹಾಕಿ ಹಾಗೆ 2 ಚಿಟಿಕೆ ಅಡುಗೆ ಅರಿಶಿನ ಹಾಕ್ತೀರಾ. ಮತ್ತೊಮ್ಮೆ ಹೇಳ್ತಾ
ಇದ್ದೀನಿ, ಯಾವುದಾದ್ರೂ ಒಂದು ಸೊಪ್ಪನ್ನು ಅರ್ಧ ಮುಕ್ಕಾಲು ಲೀಟ್ರ್ ನೀರಲ್ಲಿ ಹಾಕ್ತೀರಾ. ಹಾಕಿ ಆ ನೀರಿಗೆ ಅರ್ಧ ಇಂಚು ಉದ್ದ ಹಸಿ ಶುಂಠಿ ಅಂದರೆ ವೆಟ್ ಜಿಂಜರ್ನ ಕ್ರಷ್ ಮಾಡಿ ಅದರಲ್ಲಿ ಹಾಕ್ತೀರಾ. ಹಾಗೆ 2 ಚಿಟಿಕೆ ಅಂದರೆ 2 ಪಿಂಚ್ ಫುಡ್ ಟರ್ಮರಿಕ್ನ ಆ್ಯಡ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಸ್ತೀರಾ. ಕುದ್ದ ಮೇಲೆ 8-10 ನಿಮಿಷ ಕುದಿಯುತ್ತೆ. ಕುದ್ದ ಮೇಲೆ ಕಡೆದಾಗಿ 100 ml ತೆಂಗಿನ ಹಾಲನ್ನು ಹಾಕ್ತೀರಾ. ಅಂದರೆ 100 ml ಕೋಕೋನಟ್ ಮಿಲ್ಕನ್ನು ಹೇಗೆ ಮಾಡ್ತೀರಾ ಅಂದರೆ, ಸ್ವಲ್ಪ ತೆಂಗಿನಕಾಯಿ ತುರಿತೀರಾ, ತುರಿದ ಮೇಲೆ ಆ ತುರಿಯನ್ನು ಮಿಕ್ಸಿಯಲ್ಲಿ ಹಾಕ್ತೀರಾ. ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ, ಅಂದರೆ 100 ml ವಾಟರ್ ಹಾಕಿ ಗ್ರೈಂಡ್ ಮಾಡಿ ಹಿಂಡ್ಕೊಂಡ್ರೆ 100 ml 100 ml ಶುದ್ಧವಾದ ತೆಂಗಿನಕಾಯಿ ಹಾಲು ಬರುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಯಾವ ಹಾಲನ್ನು ಬಳಸಬೇಡಿ. ಅಂದರೆ ದೇಸಿ ಆಕಳು ಇರ್ಬೋದು, HF ಜರ್ಸಿ ಇರ್ಬೋದು, ದಯವಿಟ್ಟು ಯಾವ ಹಾಲನ್ನು ಬಳಸಬೇಡಿ. ಕೇವಲ ತೆಂಗಿನಕಾಯಿ ಹಾಲನ್ನು ಹಾಕಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಮತ್ತೆ ಪ್ರಶ್ನೆ ಬರೋದೇನು ಅಂದರೆ, ಡಯಾಬಿಟಿಸ್ ಇದ್ದವರು ಬೆಲ್ಲ ಹಾಕ್ಕೋಬಾರ್ದು ಅಂತ. ದಯವಿಟ್ಟು ಡಯಾಬಿಟಿಸ್ ಇದ್ದವರು ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕ್ಕೋಬೇಡಿ. ಈಗ ಆಲ್ರೆಡಿ ನಿಮ್ಮ ರಕ್ತದಲ್ಲಿ ಯಥೇಚ್ಛವಾಗಿ ಗ್ಲೂಕೋಸ್ ಇರೋದರಿಂದ ಮತ್ತೆ ಗ್ಲೂಕೋಸನ್ನು ತುಂಬಿಕೊಡೋದು ಬೇಡ. ದಯವಿಟ್ಟು ನೀವು ಡಯಾಬಿಟಿಸ್ ಇದ್ದವರು ಒಂದು ಸ್ವಲ್ಪ ನಿಂಬೆಹುಳಿ ಹಾಗೆ 1 ಹರಳು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಂಬೆಹುಳಿ 1 ಹರಳು ಉಪ್ಪು ಹಾಕ್ಕೊಳ್ಳೋದ್ರಿಂದ ಹಿತವಾಗಿರುತ್ತೆ, ನಾಲಿಗೆಗೆ ಟೇಸ್ಟಿಯಾಗಿರುತ್ತೆ, ಬಳಸ್ತೀರಾ. ಡಯಾಬಿಟಿಸ್ ಇಲ್ಲದವರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ಇದು ಕಫವನ್ನು ನಾಶ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಕಷಾಯಗಳು. ಇದನ್ನು ಆಯುರ್ವೇದದಲ್ಲಿ ತುಂಬ ಹೆಚ್ಚು ಪ್ರಯಾರಿಟಿ ಕೊಟ್ಟಿದ್ದಾರೆ. ಅದರಲ್ಲೂ ದೊಡ್ಡಪತ್ರೆ ಎಲೆ ಅಥವಾ ಸಾಂಬಾರು ಸೊಪ್ಪಿನ ಎಲೆ ಏನಿದೆಯಲ್ಲ, ಇದಕ್ಕಂತೂ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ಕಫನಾಶಕ್ಕೆ. ಹಾಗಾಗಿ ದಯವಿಟ್ಟು ಈ 6 ಥರದ ಕಷಾಯವನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಮನೇಲಿ ಮಾಡಿಕೊಂಡು ಮನೆ ಮಂದಿ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಕಫ ಇದ್ದರೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ಕಫ ಇಲ್ಲ ಅಂದರೆ ವಾರಕ್ಕೆ 1 ದಿನ ಎಲ್ಲರೂ ಮನೆ ಮಂದಿಯೆಲ್ಲ ಉಪಯೋಗ ಮಾಡ್ಕೊಳ್ಳಿ. ದಿನ ಈ ಕಷಾಯ ತೊಗೊಳ್ಳೋದ್ರಿಂದ ಉಷ್ಣ ಆಗೋ ಸಂಭವ ಇರುತ್ತೆ. ಹಾಗಾಗಿ ಶೀತ, ಅಸ್ತಮ, ಬ್ರಾಂಕ್ಟಿಸ್ ಅಸ್ತಮ, ಕಫ, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ, ಇರಿಟೇಷನ್ ಆಗ್ತಾಯಿದ್ರೆ ಮಾತ್ರ ಇದನ್ನು ಬಳಸ್ಕೊಳ್ಳಿ. ಯಾಕೆಂದರೆ ಈಗೆಲ್ಲ ತಮಗೆ ಗೊತ್ತಿದೆ, ಇತ್ತೀಚಿನ ದಿನದಲ್ಲಿ ಕೋವಿಡ್ 2nd ವೇವ್ ಹೆಚ್ಚಾಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಕೆಮ್ಮು ಬಂದರೆ ಸಾಕು, ಸ್ವಲ್ಪ ಅಕ್ಷಿಂತ ಸೀನ್ ಬಂದರೆ ಸಾಕು, ಸ್ವಲ್ಪ ಕಫ ಆದರೆ ಸಾಕು, ಅಯ್ಯೋ ನನಗೆ ಕೋವಿಡ್ ಬಂದುಬಿಡ್ತೇನೋ ಅಂತ ನೆಗೆಟಿವ್ ಆಗಿ ತುಂಬ ಬೇಗ ಭಯಕ್ಕೊಳಗಾಗ್ತೀರಾ, ಅಥವಾ ಹೆದರುತ್ತೀರಾ, ಅಥವಾ ಮಾನಸಿಕವಾಗಿ ಕುಗ್ತೀರಾ. ಈ ರೀತಿ ಕುಗ್ಗೋದು ಬೇಡ ಅಂತಕ್ಕಂಥ ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ನಿಮಗೆ ಸರಳವಾಗಿ ನಿಮ್ಮ ಮನೆಯಲ್ಲೇ ಹೇಗೆ ಸರಿ ಮಾಡ್ಕೋಬೇಕು ಈ ಎಲ್ಲ ಸಮಸ್ಯೆಯಿಂದ ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಸರಣಿ ಕಾರ್ಯಕ್ರಮದ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಹಿಂದಿನ ವಿಡಿಯೋ 3ನೇ ವಿಡಿಯೋ ಆಗಿದೆ. ನಾಳೆಯ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇನ್ನೊಂದು 4-6 ಕಷಾಯಗಳಿದ್ದಾವೆ. ಅಂದರೆ ಮನೆ ಮಂದಿ ಎಲ್ಲರೂ ಕಾಯಿಲೆ ಇರಲಿ ಇಲ್ದಲೇ ಇರಲಿ, ಕಫ ಆಗಿರಲಿ ಕಫ ಆಗದಲೇ ಇರಲಿ, ಪುಟ್ಟ ಮಕ್ಕಳಿಂದ ಹಣ್ಣಣ್ಣು ರುದ್ರವರೆಗೂ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವೇ ಮನೇಲಿ ಹೇಗೆ ಹೆಚ್ಚು ಮಾಡ್ಕೋಬೇಕು ಅಂತ ತಿಳಿಸ್ಕೊಡೋವಂಥ ಪ್ರಯತ್ನ. ಸಾಮಾನ್ಯವಾಗಿ ಒಂದು ಗಾದೆ ಮಾತಿದೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಅಂತ. ಆ ರೀತಿ ಮಾಡಬಾರ್ದು. ಕಾಯಿಲೆಗಳು ಬಂದು ನಮಗೆ ಒಕ್ಕರಿಸ್ಕೊಂಡಾಗ ಆ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಒದ್ದಾಡೋದಕ್ಕಿಂತ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹಂತ ಹಂತವಾಗಿ ಜೀವನ ಪರ್ಯಂತ ಹೇಗೆ ಕಾಪಾಡ್ಕೋಬೇಕು ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಅದನ್ನು ನೀವು ದಯವಿಟ್ಟು ನಿಮ್ಮೆಲ್ಲ ಆತ್ಮೀಯರಿಗೆ ಅದನ್ನು ಶೇರ್ ಮಾಡಿ, ಹಾಗೆ ಅದನ್ನು ನೀವು ಕೂಡ ಅನುಸರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅನಂತ್ ಜಿ ಯೋಗ ವಿಸ್ಮಯ ಟ್ರಸ್ಟಿಂದ. ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಅನುಮಾನಗಳಿದ್ದರೆ ಅಥವಾ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ 9964762267. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ 9964762267. ಈ ನಂಬರಿಗೆ ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಸಮಯ ಸಿಕ್ಕಿದಾಗ ನಾವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇವೆ. ಹಾಗೆ ಫೇಸ್ಬುಕ್ಕಲ್ಲಿರ್ತಕ್ಕಂಥ ಯೋಗ ವಿಸ್ಮಯ ಟ್ರಸ್ಟ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಅನೇಕ ವಿಚಾರಗಳು ನಿಮಗಿಲ್ಲಿ ಸಿಗುತ್ತೆ. ಯೂಟ್ಯೂಬಲ್ಲಿ 2 ಚಾನಲ್ಗಳಿದ್ದಾವೆ. ಒಂದು ಸ್ವಯಂ ವೈದ್ಯ ಚಾನಲ್, ಇಲ್ಲಿ ಅನೇಕ ಹೆಲ್ತ್ ಟಿಪ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ನೀವು ಬಳಸ್ಕೊಳ್ಳಿ, ಎಲ್ಲ ಆತ್ಮೀಯರಿಗೆ ಅದನ್ನು ಶೇರ್ ಮಾಡಿ. ಹಾಗೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರಮಬದ್ಧವಾದ ಯೋಗಾಸನ ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಯೋಗ ವಿಸ್ಮಯ ಚಾನಲ್ ಯೂಟ್ಯೂಬಲ್ಲಿ ಮತ್ತೊಂದು ಚಾನಲ್ ಇದೆ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಮನಿಸ್ತಾ ಹೋದರೆ ಅಲ್ಲಿ ಕೂಡ ಅನೇಕ ವಿಚಾರಗಳು ತಮಗೆ ತಿಳಿಸುತ್ತೆ. ಹಾಗೆ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ 10 ಜನಕ್ಕೆ ಈ ಅಪಾರವಾದ ನಮ್ಮ ಋಷಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಹಂಚಿ ಅಂತ ನಾನು ಕೇಳ್ಕೊಳ್ತಾ, ಭಗವಂತ ನಮ್ಮೆಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾ, ನಾನು ನಿಮ್ಮ ಅನಂತ್ ಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಧನ್ಯವಾದ. ನಮಸ್ಕಾರ.